ಹುಚ್ಚುಕೋಡಿ ಮನಸ್ಸು ಅದು 16ರ ವಯಸ್ಸು. ಮಾತು ಮಾತಿಗೆ ಕೋನಗು ಮರುಗಳಿಗೆ ಮೌನ. ಕನ್ನಡಿ ಮುಂದಷ್ಟು ಹೊತ್ತು ಬರೆಯದಿರುವ ಕವನ. ಆಹಾ, ಎಂಥ ಸಾಲುಗಳು! ಇವತ್ತಿನ ಇಷ್ಟವಾದ ಸಾಲುಗಳು ಇದು. ಎಚ್.ಎಸ್. ವೆಂಕಟೇಶ ಮೂರ್ತಿ ಅವರು ಬರೆದಿರೋಂಥ ಈ ಒಂದು ಕವನ ಸಿ ಅಶ್ವಥ್ ಅವರು ಸಂಗೀತ ಕೊಟ್ಟು ಎಷ್ಟು ಒಳ್ಳೆ ಹಾಡನ್ನಾಗಿ ಮಾಡಿದರು. ಅದನ್ನು ದೂರದರ್ಶನಲ್ಲಿ ನಮಗೆ ಒಂದು ವಿಡಿಯೋ ಮೂವಿ ಥರ ಮಾಡಿ ಹಾಕೋರು. ಈ ಹಾಡುಗಳನ್ನು ಸುಮಾರಷ್ಟು ಈ ಥರ ಕವನಗಳನ್ನು ಹಾಕೋರು. ನಿಮಗೆ ನೆನಪಿದ್ರೆ ಅದನ್ನು ನೋಡೋಕ್ಕೆ ಎಷ್ಟು ಖುಷಿಯಾಗೋದು, ಕೂತು ನೋಡ್ತಾ ಇದ್ವಿ. ಇವತ್ತು ಯಾಕೆ ಇದು ನೆನಪಿಗೆ ಬಂತು ಅಂತಂದರೆ, ಹೀಗೆ ನನ್ನ ಓರ್ಗಿತ್ತಿ ಮಗಳು, ಹೀಗೆ ಒಂದಿಷ್ಟು ಕಸಿನ್ಸ್ ಎಲ್ಲ ಸಿಕ್ಕಿದ್ರು. ಅವ್ರನ್ನ ನೋಡಿ ಮಾತಿಗೆ ನಗೋದು, ಹಾಗೆ ಕನ್ನಡಿ ಮುಂದೆ ಒಂದಿಷ್ಟು ಹೊತ್ತು ನಿಂತ್ಕೊಳ್ಳೋದು. ಯಾತಕ್ಕೆ ನಗ್ತಾರೆ ಅಂತಲೇ ಗೊತ್ತಿರಲ್ಲ. ನಾವೆಲ್ಲ ಆ ವಯಸ್ಸು ದಾಟಿ ಬಂದಿದ್ದರು. ಇವಾಗ ಮಕ್ಕಳನ್ನ ನೋಡಿದಾಗ ಮತ್ತೆ ಇದೆಲ್ಲ ಜ್ಞಾಪಕ ಬಂತು, ಈ ಹಾಡು ಜ್ಞಾಪಕ ಬಂತು. ಸೆರಗು ತೀಡಿದಷ್ಟು ಸುಕ್ಕು ಹಠ ಮಾಡುವ ಕೂದಲು, ನಿರಿಯೇಕೋ ಸರಿ ಹೋಗದು ಮತ್ತೆ ಒಳಗೆ ಹೋದಳು. ಎಷ್ಟು ರಿಲೇಟ್ ಮಾಡ್ಕೋಬಹುದಲ್ವ. ಅಮ್ಮ ಹೆಂಗೆ ಜಡೆ ಹಾಕಿದ್ರು ಜುಟ್ಟು ಕಟ್ಟಿದ್ರು ಸರಿ ಹೋಗಲ್ಲ, ಹಂಗಿಲ್ಲ ಹಿಂಗಿಲ್ಲ ಕಂಪ್ಲೇಂಟ್ ಮಾಡೋದು ಎಲ್ಲವನ್ನು ಎಷ್ಟು ಚೆನ್ನಾಗಿ ವೆಂಕಟೇಶ ಮೂರ್ತಿ ಅವರು ಆ ಹಾಡಲ್ಲಿ ವರ್ಣಿಸಿದ್ದಾರೆ ಅಲ್ವಾ. ಹೋಗಿ ಹಾಡನ್ನು ಕೇಳ್ಕೊಂಡು ಬನ್ನಿ. ನಾನು ಮತ್ತೆ ಇವತ್ತು ಕೇಳ್ತಾ ಇದ್ದೀನಿ. ದೂರದರ್ಶನದ್ದು ಅದೇ ವಿಡಿಯೋ ಮತ್ತೆ ಏನಾದ್ರು ಸಿಗುತ್ತಾ ಅಂತ ಕೂಡ ಹುಡುಕ್ತಾ ಇದ್ದೀನಿ.